ನೋಡಿ, 15 ವರ್ಷಗಳ ಮಮತಾ ಅವರ ಏನು ಆಡಳಿತ ಇತ್ತು, ಭ್ರಷ್ಟಾಚಾರವಾಗಿರ್ತಕ್ಕಂಥ ಆಡಳಿತ, ಇನ್ಫಿಲ್ಟ್ರೇಷನ್ಗೆ ಬಹುದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಯನ್ನು ತಂದೊಡ್ಡತಕ್ಕಂಥ ಸಮಸ್ಯೆ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದ್ಧತೆ ಆಗಲಿ ಅಥವಾ ರಕ್ಷಣೆ ಆಗಲಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಪಶ್ಚಿಮ ಬಂಗಾಳದಲ್ಲಿ ಎದ್ದು ಕಾಣ್ತಾ ಇತ್ತು. ಇವತ್ತು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಇವತ್ತು ಮುನ್ನಡೆಯನ್ನು ನಾವು ಸಾಧಿಸಿದ್ದೇವೆ. ನನಗೆ ವಿಶ್ವಾಸ ಇದೆ, ಸ್ಪಷ್ಟವಾಗಿರ್ತಕ್ಕಂಥ 2/3 ಮೆಜಾರಿಟಿ ಅಂತ ಏನಂತೇವೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಪಡೆದುಕೊಳ್ಳುತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಪ್ರಥಮ ಬಾರಿಗೆ ಅಲ್ಲಿ ಹಾರಿಸುವಂಥ ಕೆಲಸವನ್ನಾಗುತ್ತೆ ಮತ್ತು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ ಅನ್ನೋಂಥ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸ ನಮಗಿದೆ. ಯಾಕಂದರೆ ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಏನು ಇವತ್ತು ಚುನಾವಣೆ ಸ್ಟ್ರಾಟಜಿ ಮಾಡಿದ್ರು, ನಮ್ಮೆಲ್ಲ ಪಕ್ಷದ ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ನಾಯಕರಿಂದ ಹಿಡಿದು ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಾದಂಥ ಕೆಲಸ ಮಾಡಿದ್ದಾರೆ ಮತ್ತು ಮತದಾರ ಪ್ರಭುಗಳು ಇವತ್ತು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡುವ ಮುಖಾಂತರ ಈ ದೇಶದಲ್ಲಿ ಯಾವುದಾದ್ರೂ ಗ್ಯಾರಂಟಿ ಇದ್ರೆ ಅದು ಮೋದಿ ಗ್ಯಾರಂಟಿ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ವೋಟನ್ನು ಹಾಕಿ ಗೆಲ್ಲಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಈಗಾಗಲೇ 5 ಪಂಚರಾಜ್ಯಗಳ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಪಡೆದಿದ್ದೇವೆ. ಪುದುಚೇರಿಯಲ್ಲಿ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಪಡಿತಾ ಇದೆ. ಅಸ್ಸಾಂನಲ್ಲಿ ಕೂಡ ಬಂದಿರತಕ್ಕಂಥ ವರದಿಗಳಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಕೂಡ ಇವತ್ತು ಅತಂತ್ರ ವಿಧಾನಸಭೆ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಲ್ಲಿ NDA ಪಾತ್ರನೂ ಬಹಳ ಮಹತ್ವದ್ದಾಗಿರುತ್ತೆ ಅಂತಕ್ಕಂಥ ಈಗಿನ ಬಂದಿರತಕ್ಕಂಥ ಅಂಕಿಅಂಶಗಳನ್ನು ನೋಡಿದಾಗ NDA ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸತಕ್ಕಂಥ ಪಾರ್ಟಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಕೇರಳದಲ್ಲಿ ಏನು ಎಕ್ಸ್ಪೆಕ್ಟೆಡ್ UDF, NDF ಮತ್ತು ಭಾರತೀಯ ಜನತಾ ಪಾರ್ಟಿ ಟ್ರಯಾಂಗ್ಯುಲರ್ ಫೈಟ್ ಆಗಿತ್ತು. ಇವತ್ತು ನಾವು ಒಂದು ಒಳ್ಳೆ ರೀತಿಯಾಗಿಂತ ಬೇಸ್ ಮಾಡತಕ್ಕಂಥ ವೋಟ್ ಶೇರ್ನಲ್ಲಿ ನಾವು ಇನ್ಕ್ರೀಸ್ ಆಗಿದ್ದೇವೆ. ಸೀಟ್ನಲ್ಲಿ ಕೇರಳದಲ್ಲಿ ನಾನು ಕೂಡ ಪಾಲಕ್ಕಾಡ್ ಹೋಗಿದ್ದೆ. ಈ ಕ್ಷಣದವರೆಗೆ ಬಂದಿರತಕ್ಕಂಥ ವರದಿಗಳಲ್ಲಿ ನಾನು ಹೋಗಿರ್ತಕ್ಕಂಥ ಪಾಲಕ್ಕಾಡ್ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಸುರೇಂದ್ರನ್ ಅವರು ಸುಮಾರು 2,000 ವೋಟ್ಗಳಿಂದ ಮುನ್ನಡೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಪಡೆದಿದ್ವಿ. ನೋಡಿ, ಮೊದಲೇ ಕೇರಳದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ತಕ್ಕಂಥದ್ದಿತ್ತು. ಭಾರತೀಯ ಜನತಾ ಪಾರ್ಟಿಗೆ ನೆಲೆ ಇಲ್ಲ ಅಂತಕ್ಕಂಥದ್ದನ್ನ ಬಹಳಷ್ಟು ಜನ ಒತ್ತಿ ಹೇಳುವಂತ ಪ್ರಯತ್ನ ಮಾಡ್ತಿದ್ರು. ಆದರೆ ಈ ಚುನಾವಣೆಯಲ್ಲಿ ನಾವು ಬಹಳ ಗಟ್ಟಿಯಾಗಿ ಹೇಳುವಂತದ್ದಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿರ್ತಕ್ಕಂಥ ನೆಲೆಯನ್ನು ಕೇರಳದಲ್ಲಿ ನಾವು ಹೊಂದಿದ್ದೇವೆ. ಮುಂಬರ್ತಕ್ಕಂಥ ಚುನಾವಣೆ ಇವತ್ತು ಅಡಿಪಾಯ ಹಾಕ್ತಕ್ಕಂಥ ಕೆಲಸ ಕೇರಳದಲ್ಲಾಗಿದೆ. ಮುಂಬರ್ತಕ್ಕಂಥ ದಿನದಲ್ಲಿ ಕೇರಳವನ್ನು ಕೂಡ ಯಾವ ರೀತಿಯಾಗಿ ಇವತ್ತು ಪಶ್ಚಿಮ ಬಂಗಾಳವನ್ನು ಗೆದ್ದಿದ್ದೇವೆ ಅದೇ ನಿಟ್ಟಿನಲ್ಲಿ ಬರ್ತಕ್ಕಂಥ 8 ವರ್ಷದಲ್ಲಿ ಕೇರಳವು ಕೂಡ ಭಾರತೀಯ ಜನತಾ ಪಾರ್ಟಿ ಮಯ ಆಗುತ್ತೆ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ನಾವು ಇವತ್ತು ಕೊಡಕ್ಕೆ ಇಷ್ಟಪಡ್ತೇವೆ. ಕರ್ನಾಟಕದ 2 ಬೈ ಎಲೆಕ್ಷನ್ ಒಂದಂತೂ ಸ್ಪಷ್ಟ ಈಗ ಮುಗಿದೋಯ್ತು, ಬಾಗಲಕೋಟ್ ಕಾಂಗ್ರೆಸ್ ಆಗಿದೆ. 2 ಕ್ಷೇತ್ರಗಳಲ್ಲಿ ನೀವು ಹಿನ್ನಡೆ ಅನುಭವಿಸೋದಕ್ಕೆ ಕಾರಣ ಏನು? ನೋಡಿ, ಇವತ್ತು ನ್ಯಾಚುರಲ್ ಆಗಿ ಬೈ ಎಲೆಕ್ಷನ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆಯವರು ತೀರಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ಕಂಬರೆನ್ಸಿ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ಅವರ ಪೇರೆಂಟ್ಸ್ ಈಗ ಶಾಮನೂರು ಶಿವಶಂಕರಮ್ಮನವ್ರು ತೀರಿ ಹೋಗಿದ್ರು, ಇಲ್ಲಿ ಮೇಟಿಯವರು ತೀರಿ ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಆ ಇನ್ಕಂಬರೆನ್ಸಿ ಮಟ್ಟದಲ್ಲಿ ಮತ್ತು ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರನೇ ಕುತ್ಕೊಂಡಲ್ಲಿ ಚುನಾವಣೆ ಮಾಡಿದೆ. 2 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮೀಡಿಯಾದಲ್ಲಿ ಬಂದಿದೆ, ಪ್ರಿಂಟ್ ಮೀಡಿಯಾ ಆಸ್ ವೆಲ್ ಆಸ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೂಡ ಬಂದಿದೆ. ಇವತ್ತು ಯಾವ ರೀತಿಯಾಗಿ ಎಲೆಕ್ಷನ್ ಮಾಡಿದ್ದಾರೆ ಅನ್ನೋಂಥದ್ದನ್ನ ಅದೊಂದು ಎಕ್ಸ್ಪೆಕ್ಟೆಡ್, ಅದೇನು ಅನ್ಎಕ್ಸ್ಪೆಕ್ಟೆಡ್ ಅನ್ನೋಂಥದ್ದೇನು ಬಹಳಷ್ಟು ಇದ್ದಿದ್ದಿಲ್ಲ. ಬಟ್ ನಾವು ಹೋಪ್ಸ್ ಇತ್ತು ದಾವಣಗೆರೆಯಲ್ಲಿ ಚೆನ್ನಾಗಿ ಆಗ್ಬೋದು ಅಥವಾ ಬಾಗಲಕೋಟೆಯಲ್ಲಿ ಆಗ್ಬೋದು ಅಂತಕ್ಕಂಥದ್ದಿದ್ದು. ಆದರೆ ಇವತ್ತು ಮತದಾರ ಪ್ರಭುಗಳು ಅವರಿಗೆ ಒಲಿಯುವಂಥ ಕೆಲಸವನ್ನು ಮಾಡಿದರೆ ಅದನ್ನ ನಾವು ಸ್ವಾಗತವನ್ನು ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.